ದೆಹಲಿ ಚುನಾವಣೆಯ ಫಲಿತಾಂಶ 8ನೇ ತಾರೀಕಿಗೆ ಬರುತ್ತೆ. ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ನಿನ್ನೆಯಿಂದಲೂ ಬರ್ತಾ ಇದೆ. ನಿನ್ನೆ 8 ಸಮೀಕ್ಷೆಗಳು ಬಂದಿದ್ದು, ಅದರಲ್ಲಿ 4 ಬಿಜೆಪಿ ಪರವಾಗಿತ್ತು, 3 ಆಮ್ ಆದ್ಮಿ ಪಕ್ಷದ ಪರವಾಗಿ ನಿಂತುಕೊಂಡಿತ್ತು, ಒಂದು 50-50 ಅಂತ ಹೇಳ್ತಾ ಇದ್ರು. ಈಗ ಮತ್ತೊಂದು ಎಕ್ಸಿಟ್ ಪೋಲ್ ಪ್ರಕಟವಾಗಿದೆ. ಆಕ್ಸಿಸ್ ಮೈ ಇಂಡಿಯಾದ ಸರ್ವೆಯಲ್ಲಿ ಬಿಜೆಪಿಗೆ ಲೀಡ್ ಅನ್ನ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಬರ್ತಾ ಇರುವಂತಹ ಎಕ್ಸಿಟ್ ಪೋಲ್ಗಳಲ್ಲಿ 5 ಈಗ ಎಕ್ಸಿಟ್ ಪೋಲ್ಗಳು ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ಬಿಜೆಪಿಗೆ ಕ್ಲೀನ್ ಸ್ವೀಪ್ ಅಂತ ಕೊಡ್ತಾ ಇದ್ದಾರೆ. ದೆಹಲಿ ಚುನಾವಣೆಯ ಮತ್ತೊಂದು ಎಕ್ಸಿಟ್ ಪೋಲ್ ಪ್ರಕಟವಾಗಿದೆ. ಆಕ್ಸಿಸ್ ಮೈ ಇಂಡಿಯಾದ ಸರ್ವೆಯಲ್ಲಿ ಬಿಜೆಪಿಗೆ ಲೀಡ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿ 45ರಿಂದ 55 ಸ್ಥಾನ ಪಡ್ಕೊಳ್ಬಹುದು, ಆಮ್ ಆದ್ಮಿ ಪಕ್ಷ 15ರಿಂದ 25 ಸ್ಥಾನ ಪಡೆದುಕೊಳ್ಳಬಹುದು ಅಂತ ಲೆಕ್ಕಾಚಾರಗಳು ಈಗ ಎಕ್ಸಿಟ್ ಪೋಲ್ನಲ್ಲಿ ಬರ್ತಾ ಇದೆ. ಮತ್ತೊಂದು ಎಕ್ಸಿಟ್ ಪೋಲ್ ಈಗಷ್ಟೇ ಪ್ರಕಟವಾಗಿದೆ. ಈ ಎಕ್ಸಿಟ್ ಪೋಲ್ಗಳ ಪ್ರಕಾರ ಬಿಜೆಪಿಗೆ ಲೀಡ್ ಸಿಗ್ತಾ ಇದೆ. ಸೊ ಆಮ್ ಆದ್ಮಿ ಪಕ್ಷ 15ರಿಂದ 25 ಸ್ಥಾನವನ್ನು ಪಡೆದುಕೊಳ್ಳಬಹುದು, 62 ಸ್ಥಾನಗಳಿಂದ ಅಲ್ಲಿಗೆ ಕುಸಿದು ಹೋಗ್ಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರಗಳು ಆಕ್ಸಿಸ್ ಮೈ ಇಂಡಿಯಾದಲ್ಲಿ ಬರ್ತಾ ಇದೆ. ಬಿಜೆಪಿ 8 ಸ್ಥಾನದಲ್ಲಿತ್ತು, 8 ಸ್ಥಾನದಿಂದ ಅದು ನೇರವಾಗಿ 45ರಿಂದ 55 ಸ್ಥಾನಗಳಿಗೆ ಜಂಪ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಯಾವುದೇ ಸ್ಥಾನವನ್ನ ಕಳೆದ 2 ಚುನಾವಣೆಯಲ್ಲಿ ಕಳೆದ 10 ವರ್ಷಗಳಿಂದ 0ಯಲ್ಲಿತ್ತು, ಒಂದೇ ಒಂದು ಸ್ಥಾನ ಕೂಡ ಪಡ್ಕೊಂಡಿರಲಿಲ್ಲ. ಈ ಬಾರಿ 0ನೂ ಆಗಬಹುದು, ಇಲ್ಲ ಒಂದು ಸ್ಥಾನವನ್ನಾದರೂ ಪಡ್ಕೊಳ್ಬಹುದು ಅನ್ನುವಂಥದ್ದು ಆಕ್ಸಿಸ್ ಮೈ ಇಂಡಿಯಾ ಸರ್ವೆಯಲ್ಲಿ ಬರ್ತಾ ಇದೆ. ಅದರ್ಸ್ ಕೂಡ ಒಂದು ಬರಬಹುದು ಅಂತ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಾ ಇದ್ದಾರೆ. ಬಹುತೇಕವಾಗಿ ಈಗ ಬಿಜೆಪಿನೇ ದೆಹಲಿಯ ಚುನಾವಣೆಯಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನುವಂಥದ್ದು ಎಕ್ಸಿಟ್ ಪೋಲ್ಗಳಲ್ಲಿ ಬರ್ತಾ ಇದೆ. ಬಟ್ ಇದು ಯಾವುದು ಕೂಡ ಈಗ ಸದ್ಯಕ್ಕೆ ಹರಿಯಾಣ ಮತ್ತು ಮಹಾರಾಷ್ಟ್ರದ ಚುನಾವಣೆ ಫಲಿತಾಂಶಗಳನ್ನು ನೋಡಿದ ನಂತರ ಎಕ್ಸಿಟ್ ಪೋಲ್ಗಳನ್ನು ಹೇಗೆ ಲೆಕ್ಕಾಚಾರ ಹಾಕ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕಂತೂ ಒಂದು ಚಿತ್ರಣ ಕಾಣಿಸ್ಕೊಳ್ತಾ ಇದೆ, ಈ ರೀತಿಯಾಗಿ ಇದೆ ಅಂತ ಹೇಳಿ. ಏನೇ ಇದ್ರೂ ಕೂಡ ಶನಿವಾರ ಫಲಿತಾಂಶ ಬರುತ್ತೆ. ಆ ಫಲಿತಾಂಶದ ದಿನ ಯಾವ ರೀತಿಯಾಗಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕು, ಜನ ಹೇಗೆ ತೀರ್ಮಾನ ಮಾಡಿರ್ತಾರೆ ಅಂತ ಹೇಳಿ. ಇದೇನಾದರೂ ಆದರೆ ಆಮ್ ಆದ್ಮಿ ಪಕ್ಷ 12 ವರ್ಷಗಳಿಂದ ಅಧಿಕಾರದಲ್ಲಿದ್ದಿದ್ದು, ಯಾಕಂದರೆ ಕಾಂಗ್ರೆಸ್ ಜೊತೆಗೆ 2 ವರ್ಷ ಅಧಿಕಾರ ಮಾಡಿದ್ರು ಅವರು.